ರಿಸೈನ್ ಮಾಡಿ ಓಡಿ ಹೋಗ್ಬಿಡೋದು. ನನಗೆ ಇದನ್ನ ಎನ್ಕ್ವೈರಿ ಮಾಡೋಕ್ಕಾಗಲ್ಲ, ಬೇರೆ ಯಾರಿಗಾದ್ರೂ ಕೊಟ್ಟು ಬಿಡಿ ಇದನ್ನ ಎನ್ಕ್ವೈರಿಗೆ, ಒಂದು ಸ್ಪೆಷಲ್ ಟೀಮ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಕಂಪ್ಲೇಂಟ್ ಮಾಡಿದವರು ಅಂದ್ರೆ ದೂರು ಕೊಟ್ಟವರು ಸುಳ್ಳು ದೂರನ್ನು ಕೂಡ ಕೊಟ್ಟಿರಬಹುದು. 2012ರಲ್ಲಿ ದಿಲ್ಲಿಯಲ್ಲಿ ಒಂದು ಅತ್ಯಾಚಾರ ಆಗಿತ್ತು. 2019ರಲ್ಲಿ ಹೈದರಾಬಾದ್ ನಲ್ಲಿ ರೆಡ್ಡಿ ಅಂತ ಒಬ್ರು ಡಾಕ್ಟರ್ ಸ್ಕೂಟಿ ಮೇಲೆ ಹೋಗ್ತಾ ಇದ್ರು. ಅವರನ್ನ ಲಾರಿ ಚಾಲಕರು ತಗೊಂಡು ಹೋಗಿ ಸುಟ್ಟಿದ್ರು ಅಲ್ಲಿ ಕೆಳಗಡೆ ಹೈವೇ ಪಕ್ಕದಲ್ಲಿ. ಈಗ 2024ರಲ್ಲಿ ಇಂತಹ ಪ್ರಕರಣ. ಇದಿಷ್ಟೇ ಅಲ್ಲ, ಉತ್ತರ ಪ್ರದೇಶದಲ್ಲಿ ನೀವು ಹೋದ್ರೆ ಪ್ರತಿದಿನ ಅಲ್ಲಿ ನಡೀತಾನೆ ಇರುತ್ತೆ ರಾಜಕಾರಣಿಗಳು. ಆ ಪಾಪ ಯಾರು ರೇಪ್ ಒಳಗಾಗಿರ್ತಾರಲ್ಲ, ಹೆಣ್ಮಗಳನ್ನ ಸುಟ್ಟುಕೊಂಡು ಬಿಡ್ತಾರಲ್ಲಿ ಉತ್ತರ ಪ್ರದೇಶ. ಇನ್ನು ಉತ್ತಮವಾದಂತಹ ಒಂದು ದಾರಿ ಅಂತ ಅಂದ್ರೆ ಸೌದಿ ಅರೇಬಿಯಾ ಮಾಡೆಲ್. ಯಾರು ಏನ್ ಮಾಡ್ತಾರ ಅದೇ ಶಿಕ್ಷೆ ಕೊಡೋದು ಅವ್ರಿಗೆ. ಅಂದಾಗ ಮಾತ್ರ ಇಂಥ ಘಟನೆಗಳು ನಿಲ್ಲುತ್ತೆ. ಎಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಯಾವತ್ತು ಆಚರಣೆ ಮಾಡ್ತೀವಿ ಇದನ್ನ? ವೆನ್ ವಿ ಸೆಲೆಬ್ರೇಟ್ ದಿಸ್ ಪಂಚಮಿ. ಅದೇ ಒಂದು ಫಿಕ್ಸ್. ಇವತ್ತೇನಿದೆ? ಹುಣ್ಣಿಮೆ ಇದೆಯಾ, ಅಮಾಸೆ ಇದೆ? ಹುಣ್ಣಿಮೆ, ಶ್ರಾವಣ ಮಾಸದ ಹುಣ್ಣಿಮೆ ದಿನ ಆಚರಣೆ ಮಾಡಿ. ಓಕೆ, ರಕ್ಷಾಬಂಧನ. ಏನಿದ್ರ ಉದ್ದೇಶ? ಏನ್ ಐಡಿಯಾ ಇದೆ ಯಾರಿಗೆ? ಅಂದ್ರೆ ತಂಗಿ ಅಥವಾ ಅಕ್ಕ ನನ್ನ ರಕ್ಷಣೆ ಮಾಡುವಂತ ಅಣ್ಣನಿಂದ ಅಣಿಗೆ ಕಟ್ಟುವಂತ ಒಂದು ರಾಖಿ ಅಲ್ವಾ? ಸೊ ಇಲ್ಲಿ ನಾವು ಇತ್ತೀಚೆಗೆ ದೇಶದಲ್ಲಿ ನಡೆದಂತಹ ಒಂದು ದುರ್ಘಟನೆಯನ್ನ ನೆನಪು ಮಾಡ್ಕೊಳ್ಳುವಂತ ಟೈಮ್ ಆಗಿದೆ, ಹೌದಲ್ವಾ? ಏನಾಯ್ತು ಕೋಲ್ಕತ್ತಾದಲ್ಲಿ? ನೀವೆಲ್ಲರೂ ನೋಡಿದೀರಿ. ಏನಾಗಿದೆ? ವಿದ್ಯಾರ್ಥಿನಿ ಅಲ್ಲ ಅವರು, ಬಹುಶಃ ಜೂನಿಯರ್ ಡಾಕ್ಟರ್ ಅವರು, 32 ವರ್ಷ ವಯಸ್ಸು ಅವ್ರಿಗೆ. ಸೊ ಅವ್ರ ಮೇಲೆ ದೌರ್ಜನ್ಯ ಮಾಡ್ಲಾಯ್ತು. ಒಬ್ರಲ್ಲ ಇಬ್ರಲ್ಲ 10-15 ಜನ ಸೇರ್ಕೊಂಡು ದೌರ್ಜನ್ಯ ಮಾಡಿ ಅವ್ರನ್ನ ಕೊಲೆ ಮಾಡಿದ್ದಾರೆ. ಇಂತಹ ಘಟನೆಗಳು ಆಗಾಗ ನಮ್ಮ ದೇಶದಲ್ಲಿ ಆಗ್ತಾ ಇರುತ್ತೆ. ನೀವೆಲ್ಲರೂ ಕೂಡ ಮುಂದೆ IAS IPS ಅಧಿಕಾರಿಗಳಾಗೋರಿದ್ದೀರಿ. ನೋಡೋಣ, ಒಂದ್ ಸಲಹೆ ಕೊಡಿ. ಏನ್ ಮಾಡಬಹುದು ಇಂತಹ ದೌರ್ಜನ್ಯಗಳನ್ನ ತಡಿಬೇಕು ಅಂದ್ರೆ ಭಾರತದಲ್ಲಿ? ಯಾಕಂದ್ರೆ ನಾವು ಸೋಷಿಯಲ್ ಜಸ್ಟಿಸ್ ನ ಸ್ಟಡಿ ಮಾಡುವಾಗ ಮಹಿಳೆ ಅನ್ನುವಂತ ಒಂದು ಟಾಪಿಕ್ ಬಂತು. ಇನ್ ಸೋಷಿಯಲ್ ಜಸ್ಟಿಸ್ ವಿ ಸ್ಟಡಿಡ್ ವಿಮೆನ್ ಆಲ್ಸೋ. ಅದರಲ್ಲಿ ಅತ್ಯಾಚಾರ ಅಂತ ಟಾಪಿಕ್ ಬಂದಾಗ ಪ್ರತಿದಿನ ಭಾರತದಲ್ಲಿ ಎಷ್ಟು ಜನರ ಮೇಲೆ ಅತ್ಯಾಚಾರ ಆಗುತ್ತೆ? ಎಸ್, 86 ಅಂತ ನಾವ್ ಹೇಳಿದ್ವಿ. ಒಂದು ಆಸುಪಾಸು 90 ಜನರ ಮೇಲೆ ಅತ್ಯಾಚಾರ ಆಗುತ್ತೆ. ಅದು ಒಂದು ಅಕೌಂಟ್ ಅಂದ್ರೆ ಲೆಕ್ಕ ಇಟ್ಟಾಗ ಪೊಲೀಸ್ ಸ್ಟೇಷನ್ಗೆ ಬರುವಂತ ಕಂಪ್ಲೇಂಟ್ಗಳು. ಇನ್ ಕಂಪ್ಲೇಂಟೇ ಬರೆದಿರುವಂತ ಎಷ್ಟೋ ಕೇಸ್ಗಳನ್ನ ನಾವು ನಮ್ಮ ದೇಶದಲ್ಲಿ ನೋಡ್ತಾ ಇರ್ತೀವಿ. ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ IPS ಅಧಿಕಾರಿಯಾಗಿ ನೀವೇನ್ ಸಲಹೆ ಕೊಡ್ತೀರಿ? ಏನ್ ಮಾಡಬಹುದು ಇಂತ ಅತ್ಯಾಚಾರಗಳನ್ನ ತಡಿಬೇಕು ಅಂದ್ರೆ? ಫಸ್ಟ್ ಪಾಯಿಂಟ್ ಏನ್ ಹೇಳ್ತೀರಿ ನೋಡೋಣ. ಸ್ಪೀಡ್ ಇನ್ವೆಸ್ಟಿಗೇಷನ್ ಇರ್ಬೇಕು ಮೊದಲು, ಟ್ರಾನ್ಸ್ಪರೆನ್ಸಿ ಇರಬೇಕು, ಬಯಾಸ್ಡ್ ಇರಬಾರ್ದು. ಹೌದು, ನಾನ್ ಬಯಾಸ್. ಈಗ ಸಡನ್ ಆಗಿ ಎಥಿಕ್ಸ್ ನಲ್ಲಿ ನಿಮ್ಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂದ್ರೆ ಒಂದು ಕೇಸ್ ಸ್ಟಡಿ ಅಂತ ಕೊಡ್ತಾರೆ, ದೃಷ್ಟಾಂತ. ಯು ಆರ್ IPSP ಆಫ್ ದಿಸ್ ಸೋ ಅಂಡ್ ಸೋ ಸಿಟಿ, ಅಥವಾ ಪೊಲೀಸ್ ಕಮಿಷನರ್ ಇದೀರಿ. ಇಂತಹ ಒಂದು ವೈದ್ಯ ವಿದ್ಯಾರ್ಥಿಯ ಮೇಲೆ ಅಥವಾ ಒಬ್ಬ ವೈದ್ಯಕೀಯ ಜೂನಿಯರ್ ಡಾಕ್ಟರ್ ಮೇಲೆ ಅತ್ಯಾಚಾರ ಆಗಿದೆ. ನಿಮ್ಗದು ಕೇಸ್ ಬಂತು. ಕೇಸ್ ಬಂದ ತಕ್ಷಣ ಆ ಮಾಹಿತಿ ನಿಮ್ಗೆ ಗೊತ್ತಾಗಿದೆ. ಆ ಅತ್ಯಾಚಾರ ಮಾಡಿರುವಂತಹ ವ್ಯಕ್ತಿ ಆ ಭಾಗದ ಫೇಮಸ್ ಮಿನಿಸ್ಟರ್ ನ ಮಗ ಇದ್ದಾನೆ. ಓಕೆ, ನಿಮಗೆ ಕಂಪ್ಲೇಂಟ್ ಕೂಡ ಬರುತ್ತೆ ಆ ವಿದ್ಯಾರ್ಥಿನಿ ಕಡೆಯಿಂದ. ಹಾಗೇನೆ ಮಿನಿಸ್ಟರ್ ಕಡೆಯಿಂದ ಒತ್ತಡ ಕೂಡ ಬರುತ್ತೆ ನಿಮ್ಗೆ. ಏನು, ನನ್ ಮಗ ಮಾಡಿದಾನೆ, ಅವ್ರನ್ನ ಇರ್ಲಿ ಬಿಟ್ಟು ಬಿಡಿ, ಅವ್ನ ದೇಶ ಬಿಟ್ಟು ನಾವು ಕಳಿಸ್ತಾ ಇದೀವಿ, ಅದಕ್ಕೆ ನೀವು ಅವಕಾಶ ಮಾಡ್ಕೊಡ್ಬೇಕಂತ ಆ ಮಿನಿಸ್ಟ್ರು ಏನ್ ಮಾಡ್ತಾನೆ, ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಆ ಮಿನಿಸ್ಟರ್ ಕಾಲ್ ಮಾಡಿ ಮುಗಿದ ನಂತರ DG ಅವ್ರು ಕೂಡ ಕಾಲ್ ಮಾಡ್ತಾರೆ ನಿಮ್ಗೆ. ಓಕೆ, ಇದೊಂದ್ಸಾರಿ ಇರ್ಲಿ ಬಿಟ್ಟು ಬಿಡೋಣ, ಏನೋ ಹುಡುಗರು ತಪ್ಪು ಮಾಡಿದಾರೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವಂತಹ ಕ್ರಮಗಳನ್ನ ವಿವರಿಸಿ. ಎಥಿಕ್ಸ್ ನಲ್ಲಿ ಇದನ್ನ 15 ಮಾರ್ಕ್ಸ್ ಗೆ ಕೇಳ್ತಾರೆ. 15ರಿಂದ 20 ಅಂಕಗಳಿಗೆ ದೃಷ್ಟಾಂತ ಅಧ್ಯಯನ, ಕೇಸ್ ಸ್ಟಡಿ ಅಂತ ಕೇಳ್ತಾರೆ. ಏನ್ ಉತ್ತರ ಕೊಡ್ತೀರಿ? ಇದು ಕೇಸ್ ಸ್ಟಡಿ ಅಂದ್ರೆ ಎಥಿಕ್ಸ್ ನಲ್ಲಿ ಒಂದು ದೊಡ್ಡ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ನೀವು ಒಂದು ಜಿಲ್ಲೆಯ ಕಮಿಷನರ್ ಇದೀರಿ, ಪೊಲೀಸ್ ಕಮಿಷನರ್ ಆ ಸಿಟಿದು. ಆ ಸಿಟಿಯಲ್ಲಿ ಒಬ್ಬ ವೈದ್ಯಕೀಯ ಜೂನಿಯರ್ ಡಾಕ್ಟರ್ ಮೇಲೆ ಅತ್ಯಾಚಾರ ಆಗಿದೆ. ಅದನ್ನ ಮಾಡಿರೋನು ಒಬ್ಬ ಮಿನಿಸ್ಟರ್ ನ ಮಗ ಇದ್ದಾನೆ. ಅದು ಕಂಪ್ಲೇಂಟ್ ಕೂಡ ನಿಮ್ಗೆ ಈ ಕಡೆಯಿಂದ ಕಂಪ್ಲೇಂಟ್ ಬರುತ್ತೆ, ಈ ಕಡೆಯಿಂದ ಮಿನಿಸ್ಟರ್ ನಿಂದ ಕಾಲ್ ಬರುತ್ತೆ, ಆ ಕಡೆಯಿಂದ DG ಇಂದ ಫೋನ್ ಬಂದಿದೆ. ಇಂಥ ಸಂದರ್ಭದಲ್ಲಿ ನೀವೇನ್ ಮಾಡಿ ಅನ್ನುವಂತ ಪ್ರಶ್ನೆ ಬರುತ್ತೆ. ಏನ್ ಮಾಡ್ತೀರಿ ಹೇಳಿ ನೋಡೋಣ. ನಂಬರ್ 1 ಯಾರು ಹೇಳ್ತೀರಿ? ಏನ್ ಮಾಡಬಹುದು? ಎವಿಡೆನ್ಸ್ ಕಲೆಕ್ಟ್ ಮಾಡೋರು. ಓಕೆ, ಯಾವುದೇ ಪ್ರೆಷರ್ಗೂ ಕೂಡ ಒಳಗಾಗೋದಿಲ್ಲ, ಆಕ್ಷನ್ ತಗೊಳ್ತೀರಿ. ಓಕೆ, ಬಟ್ ಪ್ರಾಬ್ಲಮ್ ಏನಿದೆ, ನೀವು ಸಡನ್ ಆಗಿ ಆಕ್ಷನ್ ತಗೊಂಡ ನಂತರ ನಿಮ್ಮನ್ನೆಲ್ಲೂ ನೀರು ಬೆಳಕು ಗಾಳಿ ಇಲ್ಲದೆ ಇರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡೋರಿದ್ದಾರೆ. ಇಂಥ ಸಂದರ್ಭದಲ್ಲಿ ಏನ್ ಮಾಡ್ತೀರಿ? ದೇ ಆರ್ ಪ್ಲಾನಿಂಗ್ ಟು ಸೆಂಡ್ ಯು ಆರ್ ಟ್ರಾನ್ಸ್ಫರ್ ಯು. ನಿಮ್ನೆಲ್ಲೋ ಒಂದ್ ಕಡೆ ಟ್ರಾನ್ಸ್ಫರ್ ಮಾಡೋರಿದ್ದಾರೆ, ಅಥವಾ ನಿಮ್ ಫ್ಯಾಮಿಲಿಗೆ ಬೆದರಿಕೆ ಬರ್ತಾ ಇದೆ, ನೀವೇನಾದ್ರೂ ನಮ್ಮ ಮಗನ ಮೇಲೆ ಕ್ರಮ ತಗೊಂಡ್ರೆ ನಿಮ್ ಫ್ಯಾಮಿಲಿ ಅವ್ರ ಮೇಲೆ ನಾವು ಆಕ್ಸಿಡೆಂಟ್ ಮಾಡ್ತೀವಿ ಅಥವಾ ಅವ್ರನ್ನ ಕಿಡ್ನಾಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡ್ತೀರಿ? ಬರುತ್ತೆ ಇಂತಹ ಸಂದರ್ಭಗಳು. ನಿಮ್ಗೆ ಎಥಿಕ್ಸ್ ನಲ್ಲಿ ಕೂಡ ಇಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ವಾಟ್ ಯು ವಿಲ್ ಡೂ? ಇದಕ್ಕೆ ಯಾವ ರೀತಿ ಉತ್ತರ ಬರಿಬೇಕು ಅಂತ ಅಂದ್ರೆ, ಮೊದಲನೇದಾಗಿ ಯು ಹ್ಯಾವ್ ಮಲ್ಟಿಪಲ್ ಆಪ್ಷನ್. ನಂಬರ್ 1 ಅಲ್ಲಿ ಉತ್ತರಗಳನ್ನ ಬರೆಯುವಾಗ ಬರಿಬೇಕು. ಇಂತಹ ಸನ್ನಿವೇಶಗಳಲ್ಲಿ ನಮಗೆ 3ರಿಂದ 4 ಅವಕಾಶಗಳು ಇರುತ್ತೆ. ನಂಬರ್ 1 ರಿಸೈನ್ ಮಾಡಿ ಓಡಿ ಹೋಗ್ಬಿಡೋದು. ಓಕೆ, ನಂಬರ್ 1. ಎರಡನೇದು ಟ್ರಾನ್ಸ್ಫರ್, ರಿಕ್ವೆಸ್ಟ್ ಟು ಟ್ರಾನ್ಸ್ಫರ್ ದ ಕೇಸ್. ನನಗೆ ಇದನ್ನ ಎನ್ಕ್ವೈರಿ ಮಾಡೋಕ್ಕಾಗಲ್ಲ, ಬೇರೆ ಯಾರಿಗಾದ್ರೂ ಕೊಟ್ಟು ಬಿಡಿ ಇದನ್ನ ಎನ್ಕ್ವೈರಿಗೆ, ಒಂದು ಸ್ಪೆಷಲ್ ಟೀಮ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ನಂಬರ್ 3 ಏನ್ ಮಾಡೋದು? ಸ್ಟ್ರಿಕ್ಟ್ ಆಗಿ ಸಡನ್ಲಿ ಆಕ್ಷನ್ ತಗೊಂಡು ಆ ತಪ್ಪು ಮಾಡಿರುವಂತ ಹುಡುಗನನ್ನ ಹೋಗಿ ಅರೆಸ್ಟ್ ಮಾಡಿ ಒಳಗೋಗಿಯೋದು. ನಂಬರ್ 4 ಹಿರಿಯ ಅಧಿಕಾರಿಗಳನ್ನ ಕನ್ಸಲ್ಟ್ ಮಾಡಿ. ಇಂತಹ ಸನ್ನಿವೇಶಗಳು ಹಿಂದೆ ಕೂಡ ಆಗಿರುತ್ತೆ. ಆಗ ಏನೇನ್ ಸ್ಟೆಪ್ ತಗೊಳ್ಬಹುದು? ನಾನು ಈ ರೀತಿ ಮಾಡ್ಬೇಕು ಅನ್ಕೊಂಡಿದೀನಿ, ಈ ತರ ಪ್ಲಾನ್ ಇದೆ, ನಮ್ಮ ಹತ್ರ ಪ್ರೂಫ್ ಇದೆ ಆ ವ್ಯಕ್ತಿ ಆ ತರ ಮಾಡಿರೋದು, ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಾವು ಕಾನೂನು ಪ್ರಕಾರವಾಗಿ ಕ್ರಮ ಕೈಗೊಳ್ತೀವಿ ಅಂತ ಹಿರಿಯ ಅಧಿಕಾರಿಗಳ ಮನವೊಲಿಸಿ ಅವನನ್ನ ಅರೆಸ್ಟ್ ಮಾಡೋದು. ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಿ ಇದರಲ್ಲಿ? 4th 1. ಇಲ್ಲಿ ಏನ್ ಮಾಡ್ಬೇಕು? ಒಂದೊಂದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಏನಂದ್ರೆ
ರೆಸಿಗ್ನೇಷನ್ ಕೊಟ್ಟ ತಕ್ಷಣ ಏನಾಗುತ್ತೆ, ನೀವು ಆ ಒಂದು ಹುದ್ದೆಗೆ ಅಸಮರ್ಥರಿದ್ದೀರಿ ಅಂತ ಅರ್ಥ. ಯು ಆರ್ ಇನ್ಕಾಂಪಿಟೆಂಟ್. ಆ ಒಂದು ಘಟನೆ ಆಗಿದೆ, ನಿಮ್ಮ ಮೇಲೆ ಪ್ರೆಷರ್ ಬರ್ತಾ ಇದೆ ಅಂದ ತಕ್ಷಣ ಹೆದರಿ ಓಡಿ ಹೋಗ್ತಾ ಇದ್ದೀರಿ ಅಂದ್ರೆ ನಿಮ್ಮಲ್ಲಿ ಆ ಸಾಮರ್ಥ್ಯ ಇಲ್ಲ. ಹಾಗಾಗಿ ನಾನು ಈ ಆಯ್ಕೆಯನ್ನ ಸೆಲೆಕ್ಟ್ ಮಾಡುವುದಿಲ್ಲ ಅಂತ ಬರೆಯುವುದು. ಎರಡನೇದ್ರಲ್ಲಿ ಏನು, ಟ್ರಾನ್ಸ್ಫರ್ ಮಾಡೋಕೆ ಕೇಳ್ಕೊಳ್ತಾ ಇದ್ದೀರಿ ಕೇಸನ್ನ, ಇದು ಕೂಡ ನಿಮ್ಮ ಅಸಾಮರ್ಥ್ಯವನ್ನು ತೋರಿಸುತ್ತೆ. ನಾನು ಆ ಒಂದು ಕೇಸನ್ನ ಬೇರೆಯವರಿಗೆ ವರ್ಗಾವಣೆ ಮಾಡಿಕೊಳ್ಳಲು ಮನವಿ ಮಾಡಬಹುದು, ಆದರೆ ನನ್ನಲ್ಲಿ ಸಾಮರ್ಥ್ಯ ಇರುವ ಕಾರಣ ನಾನು ಈ ಆಯ್ಕೆಯನ್ನು ಕೂಡ ಆಯ್ದುಕೊಳ್ಳುವುದಿಲ್ಲ. ನಂಬರ್ 3, ಸಡನ್ಲಿ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳೋದು. ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳೋದು ಅಥವಾ ಕಠಿಣ ಕ್ರಮವನ್ನ ಆದಷ್ಟು ಬೇಗ ತೆಗೆದುಕೊಳ್ಳುವುದು ಒಳ್ಳೆಯದೇ ಆಗಿದ್ರು ಕೂಡ ಅದರಿಂದ ಒಂದೊಂದು ತಪ್ಪು ಘಟನೆಗಳು ನಡೆಯುವಂತ ಸಂದರ್ಭ ಇರುತ್ತೆ. ಯಾಕಂದ್ರೆ ಕಂಪ್ಲೇಂಟ್ ಮಾಡಿದವರು ಅಂದ್ರೆ ದೂರು ಕೊಟ್ಟವರು ಸುಳ್ಳು ದೂರನ್ನು ಕೂಡ ಕೊಟ್ಟಿರಬಹುದು. ಹಾಗಾಗಿ ನಾನು ಹಂತ ಹಂತವಾಗಿ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು, ಮಾಹಿತಿಯನ್ನ ಸಂಗ್ರಹಿಸಿಕೊಂಡು ಸಾಕ್ಷಿ ಸಮೇತ ಅವನನ್ನ ಅರೆಸ್ಟ್ ಮಾಡುವುದು ಬೇಕಾಗುತ್ತದೆ. ಹಾಗಾಗಿ ನಾನು 4ನೇ ಆಯ್ಕೆಯನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಯಾರ್ಯಾರು ಇರ್ತಾರೆ, ಮೊದಲನೇದಾಗಿ ಸ್ಟೇಕ್ ಹೋಲ್ಡರ್ಸ್ ಅಂತ ಬರ್ತಾರೆ, ಬರೆಯೋದು ಪಾಲುದಾರರು. ನಂಬರ್ 1 ವಿಕ್ಟಿಮ್, ಯಾರು ಆ ಒಂದು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅವರು ಪ್ಲಸ್ ಅವ್ರ ಮನೆಯವರು. ಎರಡನೇದು ಆರೋಪಿ, ಯಾರ ಮೇಲೆ ದೂರು ದಾಖಲಾಗಿದೆ. ನಂಬರ್ 3 ನೀವು. ಓಕೆ. ನಂಬರ್ 4 ನಿಮ್ಮ ಹಿರಿಯ ಅಧಿಕಾರಿಗಳು. ಓಕೆ. ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿ ಅವರು ನಿಧಾನವಾಗಿ ವಿಚಾರಣೆ ಮಾಡ್ಕೊಂಡು ಅದನ್ನ ಏನೇನಾಗಿದೆ ಅಂತ ಸಾಕ್ಷಿ ಸಮೇತ ಹಿರಿಯ ಅಧಿಕಾರಿಗಳ ಜೊತೆ ಅವ್ರ ಮನಸ್ಸನ್ನ ಒಲಿಸ್ಕೊಂಡು ಅವ್ರ ಒಪ್ಪಿಗೆಯನ್ನ ಪಡೆದುಕೊಂಡು ಹೋಗಿ ಅವನನ್ನ ಬಂಧಿಸ್ತೀನಿ. ಅದರಿಂದ ಅವ್ರ ಮನೆಯವ್ರಿಗೆ ನೆಮ್ಮದಿ ಸಿಗುತ್ತೆ. ಸಾಕ್ಷಿಗಳನ್ನ ನಾನು ಇದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀನಿ. ಇದರಿಂದ ನನಗೂ ಕೂಡ ನೆಮ್ಮದಿ ಸಿಗುತ್ತೆ, ಹಿರಿಯ ಅಧಿಕಾರಿಗಳು ಕೂಡ ಹೆಮ್ಮೆ ಪಡ್ತಾರೆ. ಅಲ್ಲಿ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗತ್ತೆ. ಆ ಒಂದು ತಪ್ಪಿಗೆ ಒಳಗಾಗಿರ್ತಾರಲ್ಲ ಅಥವಾ ದೌರ್ಜನ್ಯಕ್ಕೆ ಒಳಗಾಗಿರ್ತಾರಲ್ಲ ಅವ್ರಿಗೊಂದು ಮಾನಸಿಕ ನೆಮ್ಮದಿ ಸಿಗುತ್ತೆ. ಜೊತೆಗೆ ಇನ್ನೂ ಒಂದು ಪಾಯಿಂಟ್ ಇದೆ, ಆ ಲೈನ್ ಅಲ್ಲಿ ಏನ್ ಬರ್ದಿದ್ದಾರೆ ಅವರು, ದೇರ್ ಇಸ್ ಅ ಥ್ರೆಟ್ ಟು ಯುವರ್ ಫ್ಯಾಮಿಲಿ, ನಿಮ್ಮ ಕುಟುಂಬಕ್ಕೂ ಕೂಡ ಭಯ ಇದೆ, ಅದನ್ನು ಕೂಡ ನಾನು ಸುರಕ್ಷತೆ ಪಡಿಸ್ಕೊಳ್ಳೋಕೆ ಮನವಿ ಮಾಡ್ಕೊಂಡಿರ್ತೀನಿ, ಸರಿಯಾದ ನಾನು ಸೆಕ್ಯೂರಿಟಿನ ತಗೊಂಡಿರ್ತೀನಿ ಅಂತ ಬರೀತಾ ಆಯ್ತಾ. ಇದನ್ನ ಎಥಿಕ್ಸ್ ಕೇಸ್ ಸ್ಟಡಿ ಅಂತ ಕರಿತೀವಿ. ಬರ್ತಾರೆ ಲಾವಣ್ಯ ಬಂದಾಗ ನಿಮಗೆ ಎಥಿಕ್ಸ್ ಹೇಳ್ಕೊಡ್ತಾರ ಅವ್ರು, ಅರ್ಥ ಆಯ್ತಾ. ಸೊ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳನ್ನ ಇನ್ನೊಂದ್ಸಾರಿ ಹೇಳ್ತೀನಿ ನಿಮ್ಗೆಲ್ರಿಗೂ. ನಾವು ಕೇಳಿರೋ ಪ್ರಶ್ನೆ ನೀವು ಉತ್ತರನೇ ಕೊಡ್ಲಿಲ್ಲ. ಏನ್ ಮಾಡ್ಬೋದು ಭಾರತದಲ್ಲಿ ರೇಪ್ಗಳನ್ನ ಕಡಿಮೆ ಮಾಡೋಕೆ? ಪ್ರಾಬ್ಲಮ್ ಏನಾಗಿದೆ ಹೇಳಿ. 2012ರಲ್ಲಿ ದಿಲ್ಲಿಯಲ್ಲಿ ಒಂದು ಅತ್ಯಾಚಾರ ಆಗಿತ್ತು. ಏನಂತ ಕರಿತೀವಿ ಅದನ್ನ? ನಿರ್ಭಯ ಕೇಸ್ ಅಂತ ಕರಿತೀವಿ. ಓಕೆ. ಆ ನಿರ್ಭಯ ಕೇಸ್ ಆದ ನಂತರ ಏನಾಯ್ತು, ನಮ್ಮ ದೇಶದಲ್ಲಿ ಸ್ಟ್ರಿಕ್ಟ್ ಕಾನೂನನ್ನ ತಂದ್ರು. ಆದ್ರೆ ಈ ಅತ್ಯಾಚಾರ ಮಾಡಿರೋರಿಗೆ ಶಿಕ್ಷೆ ಯಾವಾಗ ಆಯ್ತು? ಲೇಟ್ ಮಾಡಿ ಆಯ್ತಲ್ವಾ. ಸೊ ಪ್ರಾಬ್ಲಮ್ ಏನಾಗ್ತಾ ಇದೆ, ಹಾಗೇನೆ 2019ರಲ್ಲಿ ಹೈದರಾಬಾದ್ ನಲ್ಲಿ ರೆಡ್ಡಿ ಅಂತ ಒಬ್ರು ಡಾಕ್ಟರ್ ಸ್ಕೂಟಿ ಮೇಲೆ ಹೋಗ್ತಾ ಇದ್ರು. ಅವರನ್ನ ಲಾರಿ ಚಾಲಕರು ತಗೊಂಡು ಹೋಗಿ ಸುಟ್ಟಿದ್ರು ಅಲ್ಲಿ ಕೆಳಗಡೆ ಹೈವೇ ಪಕ್ಕದಲ್ಲಿ. ಈಗ 2024ರಲ್ಲಿ ಇಂತಹ ಪ್ರಕರಣ. ಇದಿಷ್ಟೇ ಅಲ್ಲ, ಉತ್ತರ ಪ್ರದೇಶದಲ್ಲಿ ನೀವು ಹೋದ್ರೆ ಪ್ರತಿದಿನ ಅಲ್ಲಿ ನಡೀತಾನೆ ಇರುತ್ತೆ ರಾಜಕಾರಣಿಗಳು. ಆ ಪಾಪ ಯಾರು ರೇಪ್ ಒಳಗಾಗಿರ್ತಾರಲ್ಲ ಹೆಣ್ಮಗಳನ್ನ ಸುಟ್ಟುಕೊಂಡು ಬಿಡ್ತಾರಲ್ಲಿ ಉತ್ತರ ಪ್ರದೇಶದಲ್ಲಿ. ಇಂತಹ ಘಟನೆಗಳು ನಮ್ಮ ದೇಶದಲ್ಲಿ ನಡಿ. ಸೊ ಇದಕ್ಕೆ ಒಂದೇ ಪರಿಹಾರ ಏನು ಅಂದ್ರೆ, 1 ವೀಕ್ ಒಳಗಡೆ ತನಿಖೆಯಾಗಿ ಶಿಕ್ಷೆಯಾಗಿ ಅವನನ್ನ ಗಲ್ ಶಿಕ್ಷೆಗೆ ಗುರಿ ಮಾಡೋದು. ಯಾವಾಗ ಬೇಗ ಶಿಕ್ಷೆ ಆಗುತ್ತೆ ಅನ್ನೋದು ಗೊತ್ತಾಗತ್ತೋ ಅವನಂತ ಕೆಲಸ ಮಾಡೋಕ್ ಧೈರ್ಯ ಪಡೋದಿಲ್ಲ ಯಾರು ಕೂಡ. ನಮ್ ದೇಶದಲ್ಲಿ ಕೊಲೆ ಯಾಕಾಗತ್ತೆ ಹೇಳಿ? ರೌಡಿಗಳು ಕೊಲೆ ಯಾಕೆ ಮಾಡ್ತಾರೆ? ಸುಪಾರಿ ತಗೊಂಡು ಜೈಲಿಗೆ ಹಾಕ್ತಾರಂತ ಅನ್ಕೊಳ್ತಾರ ಅವರು. ನಮ್ಮನ್ನ ಗಲ್ಲಿಗೆ ಏರ್ಸಲ್ಲ ಅಂತ ಗೊತ್ತು ಅವ್ರಿಗೆ. ಗಲ್ಲಿಗೆ ಏರಿಸ್ತಾರೆ ಅಂದ್ರೆ ಅವರು ಅಂತ ಕೆಲಸನ ಮಾಡಕ್ ಹೋಗಲ್ಲ. ಸೊ ಹಾಗಾಗಿ 1 ವೀಕ್ ಒಳಗಡೆ ಅವ್ರು ಶಿಕ್ಷೆ ಆಗುವಂತಹ ಕಾನೂನು ಕ್ರಮಗಳಾಗಬೇಕು. ಮತ್ತೆ ಈ ಪಾಲಿಟಿಕ್ಸ್ ಏನಿದೆಯಲ್ಲ, ಈ ರಾಜಕಾರಣಿಗಳ ಬೆಂಬಲಿಗರೇ ಇಂಥ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರು ನಮ್ ರಾಜಕಾರಣಿ ಇದಾರೆ, ನಮ್ಮನ್ನ ಕಾಯ್ತಾನೆ ಅನ್ನುವಂತ ಒಂದು ಮನಸ್ಥಿತಿ ಇರುತ್ತಲ್ಲ. ಸೊ ಹಾಗಾಗಿ ಒಳ್ಳೆಯ ನಾಯಕರನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮತ್ತೆ ಜನ ಆರ್ಗನೈಸ್ ಆಗಿ ಒಗ್ಗಟ್ಟಿನಿಂದ ಇಂತಹ ಘಟನೆಗಳು ನಡೆದಾಗ ಪ್ರತಿಭಟಿಸಿ. ಮಾಧ್ಯಮಗಳ ಮೇಲೆ ನಾವು ಆಧಾರವಾಗಿ ಇಟ್ಕೊಂಡ್ರೆ ಕೆಲಸ ಆಗಲ್ಲ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ IAS IPS ನಂತಹ ಅಧಿಕಾರಿಗಳು ಇವುಗಳ ಮೇಲೆ ಫೋಕಸ್ ಮಾಡಬೇಕು. ಇನ್ನು ಉತ್ತಮವಾದಂತಹ ಒಂದು ದಾರಿ ಅಂತ ಅಂದ್ರೆ ಸೌದಿ ಅರೇಬಿಯಾ ಮಾಡೆಲ್. ಯಾರು ಏನ್ ಮಾಡ್ತಾರ ಅದೇ ಶಿಕ್ಷೆ ಕೊಡೋದು ಅವ್ರಿಗೆ. ಅಂದಾಗ ಮಾತ್ರ ಇಂಥ ಘಟನೆಗಳು ನಿಲ್ಲುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ನಾವೇನ್ ಅನ್ಕೊಂಡಿರ್ತೀವಿ ಎಲ್ರು ನಮ್ ತರಾನೇ ಒಳ್ಳೆಯವ್ರ ತರ ಅನ್ಕೊಂಡಿರ್ತೀವಿ. ಬಟ್ ಏನಾಗುತ್ತೆ, ಮನುಷ್ಯರು ಮೃಗಗಳ ತರ ವರ್ತನೆ ಮಾಡಿದಾಗ ಅಂತಹ ಶಿಕ್ಷೆಯನ್ನ ಅವ್ರಿಗೆ ನಾವು ಕೊಡ್ಬೇಕಾಗುತ್ತೆ.